ನೀನಲ್ಲಮ್ಮ ತಪ್ಪು ಮಾಡಿದ್ದು. ತಪ್ಪು ಮಾಡಿದ್ ನಾನು. ನಿನಗೆ ಬೇಜಾರು ಮಾಡಿದ್ ನಾನು ಕಣೋ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತೋಗ್ಬಿಟ್ಟೆ ಕಣೋ. ಸಾರಿ. ಅಯ್ಯಯ್ಯೋ, ಯಾಕಪ್ಪ ಆ ಥರ ಎಲ್ಲ ಮಾತಾಡ್ತಾ ಇದ್ಯಾ? ನೀವೇನು ತಪ್ಪು ಮಾಡಿಲ್ಲಪ್ಪ. ನಿಮ್ಮಿಂದ ನನಗೆ ಯಾವುದೇ ಬೇಜಾರಿಲ್ಲಪ್ಪ. ವಂಶಿ, ಯಾಕೆ ಸುಳ್ಳು ಹೇಳ್ತಿದ್ಯಾ? ನನ್ನ ಆಸೆಗಳನ್ನೆಲ್ಲ ನಿಮ್ಗೋಸ್ಕರ ಬಲಿ ಕೊಟ್ಟಿದ್ದೀನಪ್ಪ ಅಂತ ಹೇಳು. ಎಷ್ಟು ದಿನ ಅಂತ ಎಲ್ಲಾನು ಮನ್ಸಲ್ಲಿ ಇಟ್ಕೊಂಡು ಕೊರಗ್ತೀಯಾ? ಇದು ನಿನ್ ಜೀವನದ ಪ್ರಶ್ನೆ ಕಣೆ. ಎಲ್ರಿಗೂ ಅವ್ರಿಗಿಷ್ಟ ಬಂದಂಗೆ ಬದುಕೋ ಹಕ್ಕಿದೆ. ಆ ಹಕ್ಕನ್ನ ನಿನ್ ಕೈಲಿಟ್ಟು ನಿನ್ನಿಷ್ಟದಂಗೆ ಬದುಕ್ತಾ ಇದ್ದೀನಪ್ಪ ಅಂತ ಹೇಳು. ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ ನೀವು? ತಲೆ ಕೆಟ್ಟಿದ್ಯಾ? ನನಗ್ ಬೇರೆ ದಾರಿ ಇಲ್ವೋ ಕೋದಂಡ? ಏನು ಹುಚ್ಚಿಚ್ಚಿ ಹಿಡ್ದಿದ್ದೇನೆ? ಸಾಯೋದಿದ್ರೆ ಎಲ್ಲಾದ್ರೂ ಹೊರಗಡೆ ಹೋಗಿ ಸಾಯಿ. ಇಲ್ಲಾಕ್ ಬಂದ್ ಸಾಯ್ತೀಯಾ? ನಾಟಕ ಆಡ್ತೀಯಾ? ನಾಟಕ? ಅಯ್ಯೋ ಇಲ್ಲ, ಅದಕ್ಕೆ ನಾನ್ ನಾಟಕ ಮಾಡ್ತಿಲ್ಲ. ಈಗ ನನ್ಗೆ ಉಳಿದಿರೋದು ಸಾಯೋದೊಂದೇ ದಾರಿ. ಏನಾಯ್ತು ಕೋದಂಡ? ಏನಿಲ್ಲ, ಒಂದ್ ಚಿಕ್ಕ ಗಲಾಟೆ ಅಷ್ಟೇ. ಕೋದಂಡನ ಮನೆಯಲ್ಲಿ ಗಲಾಟೆ ಅಂದ್ರೆ ಯಾರಾದ್ರೂ ನಂಬ್ತಾರ? ಕೋದಂಡ, ನಿಮ್ಮ ನೆರೆಹೊರೆಯರಾಗಿ ನಿನಗೊಂದು ಮಾತು ಹೇಳ್ತೀನಿ. ಇಲ್ಲಿ ನಡೆದದ್ದೆಲ್ಲ ನೋಡ್ತಾ ಇದ್ದೀವಿ. ನಿಮ್ಮ ಮನೆ ದಾನ ಧರ್ಮ ಮಾಡಿ ಎಷ್ಟೋ ಜನಕ್ಕೆ ಆಶ್ರಯ ಕೊಟ್ಟಂತ ದೊಡ್ಡ ಮನೆತನ ನಿಮ್ದು. ಈ ತರ ಹೆಣ್ಮಕ್ಳು ಕಣ್ಣೀರು ಹಾಕೋದು ಯಾಕೋ ಸರಿ ಕಾಣ್ತಾ ಇಲ್ಲ. ಸದಾನಂದ ಅವರೇ, ನಿಮಗೆ ಇವ್ರ ವಿಷಯ ಇನ್ನೂ ಗೊತ್ತಿಲ್ಲ. ಹೆಣ್ಣಿನ ಕಣ್ಣೀರ್ಗೂ ಯಕ್ಷಿಣಿ ಕಣ್ಣೀರ್ಗೂ ಬಹಳ ವ್ಯತ್ಯಾಸ ಇದೆ. ಎಷ್ಟೋ ಜನಕ್ಕೆ ಆಶ್ರಯ ಕೊಟ್ಟಿದ್ದೀರಾ, ಇವ್ರಿಗೂ ಒಂದ್ ದಾರಿ ಮಾಡ್ಕೊಡಿ ಕೋದಂಡ. ಎಂತ ವಿಷುದಾವಾದ್ರೂ ಅಲ್ಕಿತ್ ಮೇಲೆ ಏನು ಮಾಡಕ್ಕಾಗಲ್ಲ ಅಲ್ವಾ? ವಿಷ ಏನಾದ್ರೂ ಕುಡಿದು ಈ ಮನೆ ಮುಂದೆ ಪ್ರಾಣ ಬಿಟ್ರೆ ಅದು ನಿನ್ಗೆ ತೊಂದರೆ. ಏನೋ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಅದೇನ್ ನೋಡಪ್ಪ ಮುಂದಕ್ಕೆ ಬನ್ರಯ್ಯ, ಹೋಗೋಣ. ಹಾವ್ಗೆ ಹಲ್ಲಲ್ಲಿ ಮಾತ್ರ ವಿಷ, ಇವ್ರಿಗೆ ಮೈಯೆಲ್ಲ ವಿಷ. ಬಾ, ನಾವ್ ಒಳಗ್ ಹೋಗೋಣ, ಅವ್ರೇನಾದ್ರೂ ಮಾಡ್ಕೊಳ್ಳಿ. ಹೌದು, ಇದೇ ಮೊದಲನೇ ಸರಿ ನಮ್ಮ ಅಕ್ಕಪಕ್ಕದವರೆಲ್ಲ ನಮ್ಮ ಹತ್ರ ಬಂದು ನಮಗೆ ಬುದ್ಧಿ ಹೇಳ್ತಿರೋದು. ಆಹಾ, ಬೇಷ್ ಬೇಷ್ ಬೇಷ್. ಮನೆಗೆ ಬಂದ ಅರ್ಧ ಗಂಟೆನಲ್ಲೇ ನಮ್ಮ ಮನೆ ಮಾನ ಎಲ್ಲ ಬೀದಿಗೆ ತಂದ್ಬಿಟ್ಟಿಯಲ್ಲೇ. ಇನ್ನು ಇವರನ್ನ ಮನೆ ಒಳಗಡೆ ಬಿಟ್ಕೊಂಡ್ರೆ ಏನೇನಾಗುತ್ತೋ ಆ ದೇವರಿಗೇ ಗೊತ್ತು. ನೀವೇನ್ ಮುಖ ನೋಡ್ತಾ ಇದ್ದೀರಾ? ಹೊರಡಿ. ನಿಲ್ಲಿ. ಕೋದಂಡ, ಏನೋ ಮಾಡ್ತಿದ್ಯಾ? ಅವ್ರು ಹೋಗೋದಾದ್ರೆ ಹೋಗ್ಲಿ, ನೀ ಬಾ ಒಳಗಡೆ, ನಾವು ಮನೇಲಿ ಕೂತ್ಕೊಂಡು ಮಾತಾಡೋಣ. ಬಾ. ಅಮ್ಮ, ಒಂದ್ ನಿಮಿಷ. ಯಾಕೋ ಕೋದಂಡ, ಏನಾಯ್ತು? ಕ್ಷಮೆ ಕೇಳಿದಾಗ ಕ್ಷಮಿಸದೆ ಹೋದ್ರೆ ನಾವು ಮನುಷ್ಯರಾಗಿ ಏನ್ ಪ್ರಯೋಜನ ಅಪ್ಪ? ಕೋದಂಡ, ಅಮ್ಮ, ಹಾಗೆ ಮಾಡಿದ್ರೆ ಅವ್ರಿಗೂ ನಮಗೂ ಏನಮ್ಮ ವ್ಯತ್ಯಾಸ ಉಳಿಯುತ್ತೆ? ಅವ್ರಷ್ಟೆಲ್ಲ ಮಾಡಿದಿಕ್ಕೆ ತಾನೆ ನಾವಿವತ್ತು ಹೀಗಿರೋದು. ಕೋದಂಡ, ಕರುಣೆ ತೋರ್ಸೋದಕ್ಕೂ ಯೋಗ್ಯರಾದವ್ರಲ್ಲ ಕಣೋ ಇವರು. ಇವ್ರು ಸತ್ರು ಬದ್ಲಾಗಲ್ಲ. ಬಾ ನೀನ್ ಒಳಗಡೆ. ಅಮ್ಮ, ಅವ್ರು ಹೇಗೋ ಒಂದು ಮೂಲೆಯಲ್ಲಿ ಇರ್ತೀನಿ ಅಂತ ಹೇಳಿದ್ರಲ್ವಾ, ಅವ್ರ ಪಾಡ್ಗೆ ಅವ್ರು ಇದ್ಕೊಳ್ಳಿ ಬಿಡಿ. ನೋಡಿ, ಒಂದ್ ವೇಳೆ ಅವ್ರೇನಾದ್ರೂ ಅವ್ರು ಹೇಳ್ದಾಗೆ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಮಗೆ ತಾನೇ ಕೆಟ್ಟ ಹೆಸರು. ತಪ್ಪು ಕೋದಂಡ, ನೀನ್ ತಪ್ಪು ಮಾಡ್ತಾ ಇದ್ಯಾ. ಇವ್ರೆಷ್ಟು ಕೆಟ್ಟೋರು ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ?
ಇವರಿಂದಾಗಿ ನಾವ್ ಎಷ್ಟೆಲ್ಲ ಕಷ್ಟ ಅನುಭವಿಸಿದೀವಿ ಹೇಳು. ಅದೆಲ್ಲ ನಿನಗ್ ಮರ್ತೋಯ್ತಾ? ಅಕ್ಕ, ನಾನು ಯಾವುದೂ ಮರ್ತಿಲ್ಲ. ತಪ್ಪು ಮಾಡೋದು ಮನುಷ್ಯರ ಗುಣ, ಕ್ಷಮಿಸೋದು ದೇವ್ರ ಗುಣ. ಕ್ಷಮಿಸಿದ್ರೆ ತಪ್ಪಿಲ್ಲ ಅಂತಿದ್ದೀನಿ ಅಷ್ಟೇ.